ನೋಡಿ, ಇದನ್ನು ಮಾತಾಡ್ತಾನೆ ದೆಹಲಿಯ ಫ್ಲೈಟ್ ಹತ್ತಾ ಇದ್ದಾರೆ ಹರಿಪ್ರಸಾದ್. ಹೈಕಮಾಂಡ್ ಕರೆದಿದೆ ಅವ್ರನ್ನ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಕ್ಯಾಬಿನೆಟ್ಗೆ ಎಂಟ್ರಿ ಆಗುವಂತ ಸಾಧ್ಯತೆ ಬಹಳ ನಿಚ್ಚಳವಾಗಿದೆ ಅಂತ ಅರ್ಥ. ಹರಿಪ್ರಸಾದ್ ಅವರ ನಡೆ ತೀವ್ರ ಕುತೂಹಲ ಕೆರಳಿಸಿದೆ. ಇವೆಲ್ಲ ಊಹಾಪೋಹದ ಸಂಗತಿಗಳು. 2 ವರ್ಷದಿಂದ ಇದು ನಡೀತಾನೇ ಇದೆ. ಇದಕ್ಕೆ ಯಾವುದೂ ಮಹತ್ವ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ ನಮ್ಮ ಪ್ರತಿನಿಧಿ ಹರೀಶ್ ಜೊತೆಗೆ ಮಾತಾಡಾದ ಮೇಲೆ ದಿಢೀರನೆ ಅವರು ದಿಲ್ಲಿಗೆ ಹೊರಟಿದ್ದಾರೆ. ಇನ್ನು CMOನಲ್ಲೂ ಕೂಡ, CM ಆಫೀಸಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳಾಗ್ತವೆ. ಗೋವಿಂದರಾಜ್ ಬಳಿಕ ಇನ್ನಿತರರಿಗೂ ಕೂಡ ಕೊಕ್ ಸಾಧ್ಯತೆ ಬಹುತೇಕ ನಿಚ್ಚಳ ಅಂತ ಅನಿಸ್ತಾ ಇದೆ. ಇದರ ಬಗ್ಗೆ ಮಾತಾಡೋಣ. ಇದಕ್ಕಿದ್ದಂಗೆ ಹರಿಪ್ರಸಾದ್ ಹೊರಟಿರುವಂಥದ್ದು. ಇನ್ನೊಂದು ಕಡೆಗೆ ಏನು ಅಂತಂದರೆ ಸಾಕಷ್ಟು ಬೆಳವಣಿಗೆಗಳು, ಬದಲಾವಣೆಗಳು ನಡೀತಾ ಇವೆ. ಅಂದರೆ ಈ CMOನಲ್ಲೂ ಕೂಡ, CM ಆಫೀಸಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅದೆಲ್ಲದರ ವಿವರಗಳನ್ನು ನೀವು ನೋಡ್ತಾ ಇದ್ದೀರಿ. ಅಂದರೆ ಒಂದು ಕಡೆಗೆ ಕೇಂದ್ರದ ನಾಯಕರಿಗೆ ರಾಜ್ಯದ ನಾಯಕರು ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಏನು ಅಂತಂದರೆ ಹರಿಪ್ರಸಾದ್ ಏನಾದರೂ ಕ್ಯಾಬಿನೆಟ್ನ ಒಳಗಡೆ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಜೊತೆಗೇನು ಅಂತಂದರೆ ಹಿರಿಯ ನಾಯಕ ದೇಶಪಾಂಡೆ ಕೂಡ ಒಳಗಡೆಗೆ ಬರಬಹುದು ಅನ್ನುವಂಥದ್ದು. ಆದರೆ ಇದೆಲ್ಲದೂ ಕೂಡ ಊಹಾಪೋಹ. 2 ವರ್ಷದಿಂದ ಇದನ್ನೆಲ್ಲ ನೋಡ್ತಾ ಇದ್ದೀರಿ. ಏನಾದರೂ ಆಗಿದೆಯಾ ಅಂತ ಹೇಳ್ತಾನೆ ಈಗ ದಿಲ್ಲಿ ಫ್ಲೈಟ್ ಹತ್ತಿದ್ದಾರೆ ಹರಿಪ್ರಸಾದ್. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಸ್ಥಿತಿಗತಿಗಳು ಸರಿ ಇಲ್ಲ ಪ್ರಮೋದ್ ಶಾಸ್ತ್ರಿ. ಹಿಂಗಾಗಿ ಏನು ಅಂತಂತಂದರೆ ನಾಯಕರು ಒಂದು ಕಡೆಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ, ಎಲ್ಲ ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ವಿವರಣೆ ಕೊಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಒಂದಷ್ಟು ಹೆಜ್ಜೆ ಮುಂದಕ್ಕಿಡಬೇಕು ಅಂತ ಕೇಂದ್ರದ ನಾಯಕರು ಯೋಚನೆ ಮಾಡಿದರೂ ಕೂಡ ಅಚ್ಚರಿ ಇಲ್ಲ. ಹಿಂಗಾಗಿ ಏನು ಅಂತಂದರೆ ಅದು ಕ್ಯಾಬಿನೆಟ್ ರಿಶಫಲ್ ಆಗ್ಬೋದು. ಇನ್ನೊಂದು ಕಡೆಗೆ CMOನಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಬಹುದು ಅನ್ನುವಂಥದ್ದು ಏನು ನಡೀತಾ ಇದೆ ದಿಲ್ಲಿ ವಲಯದಲ್ಲಿ. ಪ್ರಮೋದ್. ರಂಗನಾಥ್, ದೆಹಲಿಯಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಈ ಬಾರಿಯ ದೆಹಲಿ ಪ್ರವಾಸ ಸಾಕಷ್ಟು ಕಾರಣಗಳಿಗೆ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿದೆ. ಅಫ್ಕೋರ್ಸ್ ಈಗಾಗಲೇ ಹಲವಾರು ವಿಚಾರಗಳು ಈ ಒಂದು ಚರ್ಚೆಯ ಟೇಬಲ್ ಮೇಲಿದೆ. ಆದರೆ ಅಂತಿಮವಾಗಿ ಯಾವ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕಾಗಿದೆ. ಮೊದಲನೇದಾಗಿ ಈಗಾಗಲೇ ಸಂಪುಟದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈ RCB ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಇದರ ಡೀಟೇಲ್ಸ್ಗಳನ್ನು ಕೊಡ್ತಾರೆ. ಆದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿನ ಕೇವಲ RCB ವಿಚಾರ ಒಂದಕ್ಕೆ ಕರೆದು ಮಾತಾಡ್ತಾರೆ ಅಂದರೆ ಅದು ಅಷ್ಟೊಂದು ನಂಬೋದಕ್ಕೆ ಸಾಧ್ಯವಾಗಲ್ಲ. ಅದು ಕೂಡ ಸಹಜವಾಗಿ ಒಂದಿಷ್ಟು ಕಾರಣಗಳಿರುತ್ತೆ. ಇದ್ರ ಜೊತೆಗೆ ಮತ್ತೊಂದಿಷ್ಟು ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಅಂದರೆ ಈಗಾಗಲೇ ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಕ್ಯಾಬಿನೆಟ್ ಬಗ್ಗೆ ಚರ್ಚೆ ಆದ ತಕ್ಷಣಕ್ಕೆ ಅದು ಇಂಪ್ಲಿಮೆಂಟ್ ಆಗುತ್ತಾ, ಅದು ಕೂಡ ಅಷ್ಟು ಸುಲಭವಾಗಿಲ್ಲ. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ರಂಗನಾಥ್, ಹತ್ತತ್ರ ನವೆಂಬರ್ ತನಕ ಇದೇ ವಿಚಾರವಾಗಿ ಕೂಡ ಚರ್ಚೆಗಳು ನಡೆಯುವಂಥ ಸಾಧ್ಯ ಇರುತ್ತೆ. ನವೆಂಬರ್ ಬಳಿಕವಷ್ಟೇ ಈ ಒಂದು ಸಂಪುಟ ವಿಸ್ತರಣೆ ಇದೆ. ಯಾರನ್ನಾರು ಇಂಡಕ್ಟ್ ಮಾಡ್ಕೋಬೇಕು, ಯಾವ ಥರ ಮಾಡ್ಕೋಬೇಕು, ಅದೆಲ್ಲೂ ಪೂರ್ಣ ಪ್ರಮಾಣದಲ್ಲಿ ಏನಾದ್ರು ಸಂಪುಟ ಆದರೆ ನವೆಂಬರ್ ತನಕ ಆಗುತ್ತೆ. ಇದ್ರ ನಡುವೆ ಕೆಲವೊಂದಿಷ್ಟು ಹಿರಿಯರನ್ನು ಒಳಗಡೆ ತೆಗೆದುಕೊಳ್ಳೋದಕ್ಕೆ, ಅಂದರೆ ಸಂಪುಟಕ್ಕೆ ಕರೆತರೋದಕ್ಕೆ ಏನಾದ್ರು ಚರ್ಚೆ ಆಗುತ್ತೆ, ಅದನ್ನು ಕೂಡ ಒಂದು ಪ್ರಸ್ತಾಪ ಇದೆ. ಅದು ಯಾವ ಮಟ್ಟಿಗೆ ಕನ್ವಿನ್ಸ್ ಆಗ್ತಾರೆ ಇಬ್ಬರು ಕೂಡ ಅದು ನೋಡಬೇಕಾಗುತ್ತೆ. ಇದ್ರ ಜೊತೆಗೆ KPCC ಸ್ಥಾನದ ಬಗ್ಗೆ ಕೂಡ ಈಗಾಗಲೇ ಸತೀಶ್ ಜಾರಕಿಹೊಳಿ ಬಲವಾದಂಥ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಮತ್ತು ಇನ್ನಿತರು ಈ KPCC ಸ್ಥಾನಕ್ಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸತೀಶ್ ಹೇಳ್ತಾ ಇರುವಂಥದ್ದು, ನಾನು KPCC ಅಧ್ಯಕ್ಷನಾಗ್ತೀನಿ, ಆದರೆ ಅದರ ಜೊತೆಗೆ ಪ್ರಮುಖವಾಗಿ ಮಿನಿಸ್ಟರ್ ಕೂಡ ಬೇಕು, ಅಂದರೆ ಸಚಿವರಾಗಿ ಇದ್ಕೊಂಡೆ ನಾನು KPCC ಅಧ್ಯಕ್ಷ ಸ್ಥಾನ ನಿರ್ವಹಣೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಇದನ್ನು ಯಾವ ಮಟ್ಟಿಗೆ ಅವರು ಸ್ವೀಕಾರ ಮಾಡ್ತಾರೆ, ಯಾವ ಮಟ್ಟಿಗೆ ಹೈಕಮಾಂಡ್ ಹೇಳುತ್ತೆ, ಯಾಕೆಂದರೆ ಹೈಕಮಾಂಡ್ ಈಗಾಗಲೇ 1 man 1 post ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಉದಯಪುರ ಕನ್ವೆನ್ಷನ್ ಇರುವಂಥ ಒಂದು ನಿರ್ಣಯ ಕೂಡ ಇದೆ. ಇದೆಲ್ಲವೂ ಕೂಡ ಕನ್ವೆನ್ಷನ್ಸ್ಗಳಲ್ಲಿ ಆಗಿರುವಂಥ ನಿರ್ಣಯಗಳಿದ್ರೂ ಕೂಡ ಪಕ್ಷಕ್ಕೆ ಎಷ್ಟು ಮುಖ್ಯವಾಗುತ್ತೆ, ಪಕ್ಷದ ಹಿತಕ್ಕೆ ಎಷ್ಟು ಮುಖ್ಯವಾಗುತ್ತೆ ಅದನ್ನು ನೋಡಲಾಗುತ್ತೆ. ಹೀಗಾಗಿ ಈ 2 ಪ್ರಮುಖ ವಿಚಾರಗಳು ಯಾವ ಮಟ್ಟಿಗೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ, ಯಾವ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಇವತ್ತಿನ ಸಭೆ ಮೇಲೆ ನಿಂತಿದೆ. ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.